ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪೊಲೀಸ್ ನೇಮಕಾತಿಗೆ ಕ್ಷಣಗಣನೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಅನ್ನ ಮಾಡ್ಕೋಬೇಕಂತೇಳಿ ಅಫಿಷಿಯಲ್ ಆಗಿ ನೋಟಿಸ್ ಕೂಡ ಬಂದಿರ್ತದ. ಅದು ಏನೇನಂತೇಳಿ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಬಹಳ ದಿನ ಆದ್ಮೇಲೆ ವಿಡಿಯೋ ಮಾಡಕತ್ತೀವಿ, ಬರೋಬ್ಬರಿ 1 ಮಂತ್ ಆದ್ಮೇಲೆ ಮತ್ತೊಂದು ವಿಡಿಯೋನ ಮಾಡಕತ್ತೀವಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾವ. ಬನ್ನಿ, ಹಾಗಿದ್ರೆ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಏನೆಲ್ಲ ಹೊಸದಾಗಿ ಮಾಹಿತಿ ಅಪ್ಡೇಟ್ ಬಂದಂತ ನೋಡೋದಾದ್ರೆ, ಅದಕ್ಕೂ ಮೊದಲು ನೀವೇನಾದ್ರೂ ಪೊಲೀಸ್ ಪಿಸಿ PSI SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI ಇದು 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿರ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದ್ರೂ PC PSI SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ಈ ಸಿಲೆಬಸ್ ನೋಟ್ಸ್ ತುಂಬಾ ಉಪಯುಕ್ತ. ಇದು ಕೋಚಿಂಗ್ ನೋಟ್ಸ್ ಆಗಿರ್ತದ. ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತದ. ರಿವಿಷನ್ ಪರ್ಪಸ್ ಓದೋರಿಗೆ, ಫಸ್ಟ್ ಟೈಮ್ ಓದೋರಿಗೆ ಅಥವಾ ಇನ್ನು ಏನು ಸ್ಟಡಿನ ಮಾಡಿಲ್ಲ ಅನ್ನೋರಿಗೆ ಇದೆಲ್ಲ ಕೂಡ ಐತಿ. ಇಲ್ಲಿ ಡೀಟೇಲ್ಸ್ ನೋಟ್ಸ್ ಐತಿ, ಶಾರ್ಟ್ ನೋಟ್ಸ್ ಐತಿ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC PSI SDFT ವಿಲೇಜ್ ಅಕೌಂಟ್ ಎಲ್ಲ ಕೂಡ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪೊಲೀಸ್ ನೇಮಕಾತಿ, ವಿಲೇಜ್ ಅಕೌಂಟ್ ನೇಮಕಾತಿ, SDA FDA ಟೀಚರ್ಸ್ ನೇಮಕಾತಿಗೆ ಅಪ್ಡೇಟ್ ಕೂಡ ಬಂದಿರ್ತದೆ. ಅದೇನಂತ ನೋಡೋಣ. ಮೊದಲಿಗೆ ಪೊಲೀಸ್ ನೇಮಕಾತಿ ಅಪ್ಡೇಟ್ ಅನ್ನು ನೋಡಿದ್ರೆ ಸ್ನೇಹಿತರೆ, ಇದು ಪೊಲೀಸ್ ಇಲಾಖೆ ಅಂತ ಬಂದ ಅಫಿಷಿಯಲ್ ಆದ ಮಾಹಿತಿ. ಇಲ್ಲೊಂದು ನೋಡ್ಕೊರಿ, ಅರ್ಜೆಂಟ್ ಅಂತ ಒಂದು ಇದನ್ನ ಬರ್ದಾರ. ಅದೇ ರೀತಿ ಡೇಟ್ ಕೂಡ ನೋಡ್ಕೋಬಹುದು. 14/5/2026 ಅಂದು ಬಂದ ಅಫಿಷಿಯಲ್ ಆದ ಅಪ್ಡೇಟ್ ಆಗಿರ್ತದ. ಸ್ನೇಹಿತರೆ, ನೀವು ನೋಡ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತಂತೇಳಿ ಬಂದಿದ್ರಿ. ಇದು ಆಲ್ರೆಡಿ ಈಗ ಒಮ್ಮೆ ಬಂದಿತ್ತು. ಬಟ್ ಆದ್ರೆ ಈ ರೋಸ್ಟರ್ ಬಿಂದು ಅಂದ್ರೆ ಮೀಸಲಾತಿಯಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು. ಅದನ್ನೆಲ್ಲಾ ಕೂಡ ಈಗ ಸರ್ಕಾರ ಅಫಿಷಿಯಲ್ ಆಗಿ ಎಲ್ಲಾ ಕೂಡ ತೊಂದರೆಗಳನ್ನ ಕ್ಲಿಯರ್ ಮಾಡಿ ಈಗ ನೇಮಕಾತಿಯನ್ನ ಮಾಡಾಕ ಆದೇಶನ ಕೂಡ ಕೊಟ್ಟೈತ್ರಿ. ಆದೇಶ ಎದಕ್ ಕೊಟ್ಟೈತಪ್ಪ ಅಂದ್ರ, ಮೊದಲಿಗೆ ರೋಸ್ಟರ್ ಐತ್ರಿ. ಆ ರೋಸ್ಟರ್ ಅಲ್ಲಿ 15% ಇತ್ತು, ಸಾರಿ 17% ಇತ್ತು. ಅದನ್ನ 2% ಕಡಿಮೆ ಮಾಡಿ 15%ಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನ ಕೊಟ್ಟು ನೇಮಕಾತಿಯನ್ನ ಮಾಡ್ಕೋಬೇಕು. ಮೊದಲಿನ ನೇಮಕಾತಿ ಏನ್ ಮಾಡಿತ್ತಪ್ಪ ಅಂದ್ರ 56% ಒಟ್ಟಾರೆಯಾಗಿ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಕೊಟ್ಟು ನೇಮಕಾತಿಯನ್ನ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ರು. ಬಟ್ ಅದು ಸರ್ವೋಚ್ಚ ನ್ಯಾಯಾಲಯ ಏನೈತಪ್ಪ, ವಿವಿಧ ಅಭ್ಯರ್ಥಿಗಳಿಗೆ ಅದು ಮೋಸ ಮಾಡಿದಂಗ ಆಗುತ್ತ. ಅದೆಲ್ಲ ಬೇಕಿಲ್ಲ. ನೀವು ಮೊದಲಿಗೆ ಮಾಡ್ತಿದ್ರ 49%, 50%, ಅದೇ ರೀತಿ ನೇಮಕಾತಿಯನ್ನ ಮಾಡ್ಕೋರಿ. ಅದಕ್ಕಾಗಿ 50% ಮೀಸಲಾತಿಯನ್ನ ಕೊಟ್ಟು ಈಗ ನೇಮಕಾತಿಯನ್ನ ಮಾಡ್ಕೋತಾರ. ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ನೇಮಕಾತಿ ಆಗತ್ತಂತ ನೋಡಿದ್ರೆ ಸ್ನೇಹಿತರಲ್ಲಿ ನೋಡ್ಬೋದು, DSI ಹುದ್ದೆಗಳು 20 ಖಾಲಿದ, ಇವು ಕೂಡ ನೇಮಕಾತಿ ಆಗತ್ತ. ಶಸ್ತ್ರಾಸ್ತ್ರ ಅಥವಾ CRDR ಹುದ್ದೆಗಳು 1650. ಅದೇ ರೀತಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು 4110. ಇನ್ನು ಅದೇ ರೀತಿ ರಿಸರ್ವ್ ಅಥವಾ KSRP ಹುದ್ದೆಗಳು 2032. KSISF ಹುದ್ದೆಗಳು 3064. ಇವೆಲ್ಲ ಏನದಲ್ಲ ಸಿವಿಲ್ ಕಾನ್ಸ್ಟೇಬಲ್ ಆಗಿರ್ಬೋದು. ಎಲ್ಲಾ ಕಾನ್ಸ್ಟೇಬಲ್ ಈಗ PUC ಮೇಲೆ ಅಥವಾ 10+2 ಅನ್ನ ಪಾಸ್ ಆದ್ರೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬಹುದು. 10th ಮೇಲೆ ಯಾವುದೇ ರೀತಿಯ ನೇಮಕಾತಿ ಇಲ್ಲ. ಏನಿದ್ರು 10+2 PUC ITI ಡಿಪ್ಲೊಮಾ ಆದವರು ಇದಕ್ಕ ಅರ್ಜಿಯನ್ನ ಸಲ್ಲಿಸಬಹುದು. ಆಯ್ತು. ಹಾಗಿದ್ರೆ ಏನಿದು ಒಳ ಮೀಸಲಾತಿ, ಯಾಕೆ ಇಷ್ಟು ಲೇಟ್ ಮಾಡಿದ್ರಂತ ನೋಡಿದ್ರೆ ಸ್ನೇಹಿತರೆ, ಒಳ ಮೀಸಲಾತಿ ಏನಿದಿಲ್ಲ, ಮೊದಲಿಗೆ ನಿನ್ನೆ ತಾನೇ ನೀವೆಲ್ಲ ಕೂಡ ಪೇಜ್ನಾಗ ಬೇರೆದರ್ ಪೇಜ್ನಾಗ ನೋಡಿರ್ಬೋದು. ಏನ್ ಕೊಟ್ಟಿದ್ರಪ್ಪ ಅಂದ್ರ 400 ರೋಸ್ಟರ್ ಬಿಂದುವನ್ನ ರೆಡಿ ಮಾಡಿದ್ರು. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಜಾತಿಗಳಿಗೆ ಅನುಸಾರವಾಗಿ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. 2A ಗೆ ಎಷ್ಟು, 2B ಗೆ ಎಷ್ಟು, 3rd A ಗೆ ಎಷ್ಟು, ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಕೊಡಬೇಕಾಗಿದ್ದು ಮೀಸಲಾತಿಯನ್ನ ಕೊಟ್ರ. ಇದು ಮೀಸಲಾತಿ ಕೊಡುವ ಬದಲಿಗೆ ನಮ್ಮ ಕೇಂದ್ರ ಸರ್ಕಾರ ನಡೆಸ್ತದಲ್ಲ SC ST, ಮತ್ತ ಅದೇ ರೀತಿ OBC
ಅದೇ ರೀತಿ EWS ಅದರ್ಸ್ ಅಂತೇಳಿ ಈ ರೀತಿ ನೇಮಕಾತಿ ಏನಾದ್ರು ಮಾಡ್ಕೊಂಡಿದ್ದೇ ಆಗದಲ್ಲಿ ಈ 4 ವರ್ಷ ಗ್ಯಾಪು ಸಿಗ್ತಿದ್ರಲ್ಲ. ಆದ್ರೆ ಇವರು ತಮಗೆ ಬರುವ ಓಟಿನ ಗಿಮಿಕ್ಗಾಗಿ ಒಳ ಮೀಸಲಾತಿ ಅಂತ ಜಾರಿ ಮಾಡ್ಕೊಂಡ ಮುಂದಿನ ವರ್ಷ ತಮ್ಮದೇ ಆದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಾಕ ಮಾಡಿರೋ ಒಂದು ಸ್ವಲ್ಪ ಗಿಮಿಕ್ ಅಂತಾರೆ. ಯಾಕಪ್ಪ ಅಂದ್ರೆ ಇದು ನಾ ಹೆಚ್ಚು ನೀ ಹೆಚ್ಚು ಅನ್ನುವ ಏನಿದೆ ಅಲ್ಲ, ಇದನ್ನ ವರ್ಗ ತಾರತಮ್ಯನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅವರೇ ಕೊಡಾಕತ್ತಾರ. ಅವರೇ ಒಂದು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಒಂದು ಅಂತೇಳಿ ಏನಾದ್ರು ಮಾಡಿದ್ದೇ ಆದಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ತಾರತಮ್ಯ ಬರ್ತಿದಿಲ್ಲ. ಓಕೆ, ಎನಿವೆ ಈಗ ನೋಡಿದಾರೆ ಇಲ್ಲಿ ನೋಡ್ಕೋಬಹುದು ಯಾವ ವರ್ಗಕ್ಕೆ ಎಷ್ಟೆಷ್ಟು ಮೀಸಲಾತಿದ್ದು ಮೊದಲಿಗೆ ಅದನ್ನ ಈಗ ಎಷ್ಟಕ್ಕೆ ಕಡಿಮೆ ಮಾಡಿದಂತ ಸಂಪೂರ್ಣವಾದ ಮಾಹಿತಿ ಐತಿ. ಈ ಮಾಹಿತಿ ಎಲ್ಲ ನಿಮಗೆ ಬೇಕಿಲ್ಲ. ಒಟ್ಟ ನೇಮಕಾತಿ ಆಗೋದು ನೇಮಕಾತಿ ಯಾವಾಗ ಆಗತ್ತಪ್ಪ ಅಂದ್ರ ಇದನ್ನ ಒಂದು ವಾರದಲ್ಲಿ ಎಲ್ಲ ಕೂಡ ಅನುಷ್ಠಾನಗೊಳಿಸ್ಬೇಕು. ಇಲ್ಲೊಂದು ನೋಡ್ರಿ, ನಾ ಆಲ್ರೆಡಿ ಹೇಳಿದೆ, ಇದೊಂದು ನೋಡ್ಕೋರಿ ಅಂತೇಳಿ ಆಗಲೇ ಅರ್ಜೆಂಟ್ ಅಂತ ಏನ್ ಹಾಕ್ಯಾರಲ್ಲ, ಇದು ಅರ್ಜೆಂಟ್ ಆಗಿ ನೀವು ಈಗ ಸದ್ಯಕ್ಕಿರುವ ಹುದ್ದೆಗಳೇನದಲ್ಲ ಈ ಹುದ್ದೆಗಳಿಗೆ ಈ ರೋಸ್ಟರ್ ಅನ್ನ ರೆಡಿ ಮಾಡ್ಕೊಂಡು, ಅಂದ್ರೆ ಈಗ ನೇಮಕಾತಿಗೆ ಸಂಬಂಧಿಸಿದಂತೆ 17% ಇದ್ದು 15% ಮಾಡ್ಯಾರ. ಅದೇ ರೀತಿ ವಿವಿಧ ಕೆಟಗರಿಗೆ ಸಂಬಂಧಿಸಿದಂತೆ ಸರಿಯಾಗಿ ಮಾಡ್ಬೇಕ್ರಿ. ಲಾಸ್ಟ್ ಟೈಮ್ ಒಂದಿಷ್ಟು ವರ್ಗಗಳಿಗೆ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಒಂದಿಷ್ಟು ಮೋಸ ಆಗಿತ್ತು. ಆ ರೀತಿ ಆಗದೇ ಇರುವ ರೀತಿ ನೋಡ್ಕೊಂಡು ಈಗ ಮೀಸಲಾತಿಯನ್ನ ಸರಿದೂಗಿಸಿ ಈ ಹುದ್ದೆಗಳಿಗೆ ರೋಸ್ಟರ್ ಅನ್ನ ರೆಡಿ ಮಾಡಿ ವಾಪಸ್ ಕಳಿಸಿ ಈ ಮೇ ಅಂತ್ಯದಲ್ಲಿ ನೇಮಕಾತಿಯನ್ನ ಮಾಡ್ಕೋಬೇಕಂತೇಳಿ ಆದೇಶ ಆಗಿರ್ತದ. ಸೊ ಅದಕ್ಕಾಗಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಟೀಚರ್ಸ್ ನೇಮಕಾತಿ ಆಗಿರ್ಬೋದು, ಒಟ್ಟಾರೆಯಾಗಿ ಆರ್ಥಿಕ ಅನುಮೋದನೆಯನ್ನ ಪಡೆದಿರೋ ಹುದ್ದೆಗಳು ಏನದಾವಲ್ಲ ಅವೆಲ್ಲ ಕೂಡ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ನೇಮಕಾತಿ ಆಗೋದು 100% ಅಂತ ಹೇಳ್ತಂತೆ. ಯಾಕಪ್ಪ ಅಂದ್ರೆ ಇಷ್ಟು ಟೈಮ್ ಹೇಳಿದ್ದ ಬೇರೆ, ಈಗ ಒಳ ಮೀಸಲಾತಿದ ಎಲ್ಲ ಇತ್ಯರ್ಥ ಆಗಿಬಿಟ್ಟೈತಿ. ಇನ್ನು ಮೇಲೆ ಒಳ ಮೀಸಲಾತಿ ಅನ್ನೋದು ಹೆಸರ ಬರಂಗಿಲ್ಲ. ಸೊ ಅದಕ್ಕಾಗಿ ನೇಮಕಾತಿ ಅಂತೂ ಆಗತ್ತ. 2021 ಆಗಿದ್ದು ಪೊಲೀಸ್ ಕಾನ್ಸ್ಟೇಬಲ್ PSI ಅಂತೂ 2020-19 ಆಗಿದ್ದು ಮತ್ತೆ ಯಾವುದೇ ರೀತಿಯ ನೇಮಕಾತಿ ಆಗಿಲ್ಲ. ಇನ್ನು ಮೇಲೆ ನೇಮಕಾತಿ ಆದವಪ್ಪ ಅಂದ್ರ ಎಲ್ಲ ಕೂಡ ನೇಮಕಾತಿ ಆಗ್ತಾ ಬರ್ತಾವ. ಸೊ ಅದಕ್ಕಾಗಿ ಈಗ ನೇಮಕಾತಿ ಆಯ್ತಪ್ಪ ಅಂದ್ರ KA ನಡೆಸಲಿ, KSB ದವ್ರ ನಡೆಸಲಿ, KPSC ದವ್ರ ನಡೆಸಲಿ, ನನ್ ಟೈಮ್ ಬಾಳ ಕೊಡಂಗಿಲ್ಲ. ಅದ್ರಲ್ಲಿ KA ದವರಿಗೆ ಜಾಸ್ತಿ ಇರ್ತಾವ. KA ದವ್ರ ಏನಾರ ನಡ್ಸಾಕತ್ತಾರಪ್ಪ ಅಂದ್ರ ಜಸ್ಟ್ 3 ತಿಂಗಳು ಜೂನ್ದಾಗ ಅಥವಾ ಮೇದಾಗ ಅಂತ್ಯದಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ ದಾಗ ನೇಮಕಾತಿ ಆಯ್ತ ತಿಳ್ಕೊರಿ. ಅಲ್ಲಿ ತರ ಇವ್ರು 2 ಮಂತ್ ಕೊಡ್ತಾರ್ರಿ. ಜುಲೈ ಅಂದ್ ಬಿಡ್ತಾರ, ಜೂನ್ ಒಂದು ಜುಲೈ ಅಂದ್ ಬಿಟ್ಟ ಆಗಸ್ಟ್ ದಾಗ ಎಕ್ಸಾಮ್ ಅನ್ನ ನಡೆಸೇ ಬಿಡ್ತಾರೆ. ಸೊ ಅದಕ್ಕಾಗಿ ನಿಮ್ಗೆ ರಿವಿಷನ್ ಮಾಡ್ಕೋಕ್ ಅಷ್ಟ ಟೈಮ್ ಐತಿ. ನಿಮ್ ಕಡೆ ಏನಾದ್ರು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಇಲ್ಲಪ್ಪ ಅಂದ್ರೆ ಡೀಟೇಲ್ಸ್ ನೋಟ್ಸ್ ಮತ್ತೆ ಶಾರ್ಟ್ ನೋಟ್ಸ್ ಅಂದ್ರೆ ರಿವಿಷನ್ ಮಾಡ್ಕೋ ಪರ್ಪಸ್ ಐತಿ ನೋಟ್ಸ್. ಮತ್ತೆ ನಿಮ್ಗೆ ಡೀಟೇಲ್ಸ್ ನೋಟ್ಸ್ ಎರಡು ಕೂಡ ಕಳಿಸ್ತೀವಿ. ಅತ್ಯಂತ ಕಡಿಮೆ ಬೆಲೆಗೆ ನೋಟ್ಸ್ ಐತಿ. ಅದ್ರ ಜೊತೆಗೆ 6 to 10th ನೋಟ್ಸ್ ಐತಿ. ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕ್ರಿ. ನಾವು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ, ಮೆಸೇಜ್ ಹಾಕ್ರಿ, ಸಂಪೂರ್ಣವಾದ ಮಾಹಿತಿ ಸಿಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ನೇಮಕಾತಿ ಅಂತೂ ಜೂನ್ ಫಸ್ಟ್ ವಾರದಲ್ಲಿ 100% ಹಾಕವು. ಸ್ಟಡಿ ಮಾಡೋದು ಬಿಡೋದು ನಿಮ್ಮ ಬಿಟ್ಟಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.